ಸ್ನೇಹಿತರೆ ನಮಸ್ಕಾರ. ಇಬ್ಬನೇ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಬಹುನಿರೀಕ್ಷಿತ ಸಿಂಧನೂರಿನ 11ನೇ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಭತ್ತದ ನಾಡು, ಹೋರಾಟದ ಬೀಡು ಸಿಂಧನೂರಿನಲ್ಲಿ 11ನೇ ಮೇ ಸಾಹಿತ್ಯ ಸಮ್ಮೇಳನ ಹರ್ಷೋದ್ಗಾರಗಳ ಮಧ್ಯೆ ಇಂದು ಉದ್ಘಾಟನೆಯಾಯಿತು. ಅಸಮಾನ ಭಾರತ, ಸಮಾನತೆಗಾಗಿ ಸಂಘರ್ಷ ಎಂಬ ಘೋಷವಾಕ್ಯದಡಿ ಇಂದು ಮತ್ತು ನಾಳೆ 2 ದಿನಗಳ ಮೇಳಕ್ಕೆ ಚಾಲನೆ ನೀಡಲಾಯಿತು. ಮೆದಿಕಿನಾಳ್ ಭೂ ಹೋರಾಟ ನೆನಪಿನ ವೇದಿಕೆಯಲ್ಲಿ ಸಿಂಧನೂರು ಮಣ್ಣಿನ ಹೋರಾಟಗಾರರು ಚಾಲನೆ ನೀಡಿದರು. ಮುಂಬೈನ ರಾಮ್ ಪುನಿಯಾನಿ, ಔರಂಗಾಬಾದ್ನ ಮಾಲತಿ ವರಾಳೆ, ನವದೆಹಲಿಯ ಶಂಸುಲ್ ಇಸ್ಲಾಂ, ಬೆಂಗಳೂರಿನ ಎ ನಾರಾಯಣ್ ದಿಕ್ಸೂಚಿ ಭಾಷಣ ಮಾಡಿದರು. ಲಡಾಯಿ ಪ್ರಕಾಶನ ಗದಗ, ಕವಿ ಪ್ರಕಾಶನ ಕವಲಕ್ಕಿ, ಚಿತ್ತಾರ ಧಾರವಾಡ, ಮೇ ಸಾಹಿತ್ಯ ಬಳಗ ಸಿಂಧನೂರು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮೇಳಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಹಿತ್ಯಾಸಕ್ತರು, ಹೋರಾಟಗಾರರು ಭಾಗವಹಿಸಿದ್ದರು. ದಲಿತ ಸಂಘಟನೆಗಳು ಇಪ್ಟ ಹೋರಾಟದ ಗೀತೆಗಳನ್ನು ಹಾಡಿದರು. ಲಡಾಯಿ, ಸಂಘಾತ, ನವಕರ್ನಾಟಕ, ಜೀರುಂಡೆ, ವಿವಿಧ ಪ್ರಕಾಶನದ ಪುಸ್ತಕ ಮಳಿಗೆಗಳು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಉದ್ಘಾಟಕರಾಗಿ ಬಂದಿರುವಂಥದ್ದು ಚಿನ್ನಮ್ಮ ಮುದ್ದನಗುಡಿಯಿಂದ. ಇಲ್ಲೇ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುದ್ದನಗುಡಿಯ ಚಿನ್ನಮ್ಮ ಅವರು ಕೂಲಿ ಕಾರ್ಮಿಕ ಮಹಿಳೆಯಾಗಿ ಕೆಲಸ ಮಾಡ್ತಾ ಇರುವಂಥವರು. ಮಹಿಳಾ ಮೂಲ ಬೇಟೆಯಾಯ್ತು, ಆಯುಧಗಳ ಶಾಪವಾಯ್ತು, ಭಾಷಣವನ್ನು ಮಾಡಿದರೆ ನಾನು ರಾಜೀನಾಮೆ ಕೊಟ್ಟೇ ಇರ್ತಾರೆ ಗೋಪಾಲಚಂದ್ರ ನಾರಾಯಣ ಆ ಕಾಲದಲ್ಲಿ. ಸೊ ಇಂಥ ಒಂದು ದ್ವಂದ್ವಗಳಿವೆ. ಆ ದ್ವಂದ್ವಗಳು ಇವತ್ತಿಗೂ ಇದೆ. ನಮ್ಮೆಲ್ಲರೂ ಇವತ್ತು ಕಾಡ್ತಾ ಇದೆ. ಆ ದ್ವಂದ್ವಗಳು ಸ್ಪಷ್ಟವಾಗಬೇಕಾದ್ರೆ ಮೇ ಸಾಹಿತ್ಯ ಬೆಳೆದಂತ ಸಂಘಟನೆ ಬೇಕು. ಎಳೆಹುಟ್ಟಿಗೆ ಶತಮಾನ 12ನೇ ಶತಮಾನದ ಆ ಎಳೆಹುಟ್ಟಿಗೆ ಘಟನೆಯಿಂದ ಮೊನ್ನೆ ಏಪ್ರಿಲ್ 27 ಮಂಗಳೂರಲ್ಲಿ ಏನು ಅಂತಿದ್ದ ಸಮಾನತ ಹೇಳಿದಾತ ನಮ್ಮನ್ನು 3 ಗಂಟೆ ಕಡಿಕಾರ ತಂದು ಆರಷ್ಟು ಮಾಡಿದ್ರು. ನಗನೂರು ಭೀಮಣ್ಣವರಾಗ ನೋಡಿ ಅವರು ಎಲ್ಲ ದಲಿತರನ್ನ ಅರೆಸ್ಟ್ ಮಾಡಿದ್ರು. ನಮ್ಮನ್ನ ಕರ್ಕೊಂಡಾದ್ರು ಸುಡ್ಗಾಡ್ ಮಠ ಬಸವರಾಜ್ ಪಾಟೀಲ್ ನೀವು ನಿಜವಾದ ಇದು ಮಾಡಾಗಿಲ್ಲ, ಹೆಣ್ಮಕ್ಳ ಕರ್ಕೊಂಡು ಭಾಳ ತಿಂಗಳ ಅಂತಂದ್ರು. ತಿಳಿಸಿದ್ರು ನಮ್ಮನ್ನ. ಅವಾಗ 7 ಮಂದಿನ ಅರೆಸ್ಟ್ ಮಾಡಿ ಕರ್ಕೊಂಡಾದ್ರು. ಮತ್ತೆ ನಾವು ಮುಂಜಾನೆ ಹೋಗಿ ಡಿ ಸಿ ಆಫೀಸ್ಗೆ ಕಲ್ಲು ಮುಳ್ಳು ಹೋಗಿ ಬಂದಿವಿ.